ನಯನ ಭಾರ್ಗವ ನ್ಯೂಸ್ಗೆ ಸ್ವಾಗತ. ನಾನು ಸೀಮಾ. ಮುಖ್ಯಾಂಶಗಳು: ಭಕ್ತಹಿತ ಚಿಂತನಾ ಸಭೆ, ದಾಸೋಹ, ಗೌರವ ಸನ್ಮಾನ, ಸಾಧಕರಿಗೆ ನಗದು ಪುರಸ್ಕಾರ. ವಾರ್ತೆಗಳ ವಿವರ. ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳು, ಲಿಂಗೈಕ್ಯ ಚೆನ್ನಣ್ಣ ಹಾಗೂ ದೇಸಾಯಿ ಕುಟುಂಬದ ಸ್ಮರಣಾರ್ಥ ವಿಶೇಷ ಕಾರ್ಯಕ್ರಮವಾಗಿ ಸ್ಮರಣೋತ್ಸವ, ದಾಸೋಹ ದಿನಾಚರಣೆ ಹಾಗೂ ಭಕ್ತ ಹಿತಚಿಂತನಾ ಸಭೆ ಬುಧವಾರ ಪಟ್ಟಣದ ಹುಡ್ಕೋ ಬಡಾವಣೆಯ ಗಜಾನನ ಉದ್ಯಾನವನದಲ್ಲಿ ಭಕ್ತಿಭಾವದಿಂದ ಜರುಗಿತು. ಭಕ್ತಹಿತ ಚಿಂತನಾ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಗದಗ ನಂದಿವೇರಿ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಗುಳೇದಗುಡ್ಡ ಮುರಘಾ ಮಠದ ಕಾಶಿನಾಥ ಮಹಾಸ್ವಾಮಿಗಳು, ಮುದ್ದೇಬಿಹಾಳ ತಾಲೂಕಿನಲ್ಲಿ ದೇಸಾಯಿ, ದೇಶಮುಖ ಹಾಗೂ ನಾಡಗೌಡರ ಮನೆತನದವರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಸಂಸ್ಕಾರವನ್ನು ಮುಂದುವರಿಸುತ್ತಾ ಬಂದಿದ್ದಾರೆ ಎಂದು ಹೇಳಿದರು. ಗುಣಸಂಪನ್ನರಾದ ಲಿಂಗೈಕ್ಯ ಚೆನ್ನಣ್ಣ ಅವರು ತಮ್ಮ ಪುತ್ರ ಪ್ರಭುಗೌಡ ದೇಸಾಯಿ ಅವರಿಗೆ ಉತ್ತಮ ಸಂಸ್ಕಾರ ನೀಡಿದ ಫಲವಾಗಿ ಇಂದು ಅವರು ಜನಪರ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ ಎಂದರು. ಮಕಾಲೆ ಶಿಕ್ಷಣ ಪದ್ಧತಿಯಿಂದ ಸರಕಾರಿ ನೌಕರರು ಹುಟ್ಟಿದರೆ ಭಾರತೀಯ ಶಿಕ್ಷಣ ಪದ್ಧತಿಯಿಂದ ಸಂಸ್ಕಾರವಂತರು ಹುಟ್ಟುತ್ತಾರೆ ಎಂಬ ಸಂದೇಶವನ್ನು ನೀಡಿದರು. ಸ್ವಾಮೀಜಿಯವರು ಮತ್ತು ಪೂಜ್ಯ ಸಿದ್ಧಗಂಗಾ ಬುದ್ಧಿಯವರು ಅವ್ರನ್ನೆಲ್ಲ ನೀವು ನೋಡಿದಿರಿ. ಒಬ್ಬರು ಅನ್ನದಾಸೋಹಕ್ಕೆ ಹೆಸರಾಗಿರುವಂಥವರು, ಮತ್ತೊಬ್ಬರು ಜ್ಞಾನದಾಸೋಹಕ್ಕೆ ಹೆಸರಾಗಿರುವಂಥವ್ರು. ಮನುಷ್ಯನ ಬದುಕಿಗೆ ಅರಿವು ತುಂಬ ಅಗತ್ಯವಾಗಿರುವಂಥದ್ದು. ಅರಿವನ್ನು ಪಡೀಲಿಕ್ಕೆ ಒಡಲು ಬೇಕು. ಒಡಲಿಲ್ಲದೆ ಅರಿವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಗಮನಿಸಬೇಕಾದಂಥ ಸಂಗತಿ ಏನು ಅಂದ್ರೆ, ಎಲ್ಲರಿಗೂ ಒಡಲಿದೆ, ಅವರಿಗೂ ಒಡಲಿತ್ತು. ನಮ್ಮ ಒಡಲು ಮುನ್ಸಿಪಾಲಿಟಿ ಡಸ್ಟ್ಬಿನ್ ಆಗ್ಯಾವ. ಅವರ ಒಡಲು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ, ದೈವತ್ವಕ್ಕಾಗಿ ಅವರು ವಿಸ್ತರಿಸಿಕೊಂಡ್ರು. ಅದನ್ನು ಈ ವಚನ ಹೇಳ್ತಾ ಇದೆ. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು, ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು. ದೇವತಾ ಸ್ವರೂಪರಾಗಿರ್ತಕ್ಕಂಥವರು ದೇಸಾಯಿ, ದೇಶಕ್ಕೆ ಮುಖ ಆದಂಥವರು ದೇಶಮುಖರು, ನಾಡಿಗೆ ಗೌಡರಾದಂಥವರು ನಾಡಗೌಡರು. ಅಂಥ ಮಂಥನಗಳು ಇಲ್ಲಿ ಇದ್ದುದರಿಂದ ಇಂಥ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ದೇಸಾಯಿ ಪ್ರಭು ವಯಸ್ಸಿನಲ್ಲಿ ಸಣ್ಣವರಿದ್ದರೂ ಕೂಡ ವಯಸ್ಸಿಗೆ ಮೀರಿದ ಅನುಭವ ಮತ್ತು ತಿಳುವಳಿಕೆ ಅವರಿಗಿದೆ. ಮಡಕೇಶ್ವರದಲ್ಲಿ ಡಾಕ್ಟರ್ ಶಿವಾನಂದ ಕುಪ್ಸದವರ ಸಂಪರ್ಕದಿಂದ ಅವರು ಈ ಮಟ್ಟಕ್ಕೆ ಬೆಳೆದು ಬಂದರು ಅನ್ನುವಂಥದ್ದು ಎಷ್ಟು ಸತ್ಯವೋ ಅಂಥ ಗುಣಗ್ರಾಹಿ ಒಂದು ಸಂಸ್ಕಾರ ನಮ್ಮ ಪ್ರಭು ದೇಸಾಯಿನಲ್ಲಿ ಇವತ್ತಿಯೂ ಕೂಡ ಇದೆ. ಅದೇ ಸೌಜನ್ಯ, ಅದೇ ಸಂಪನ್ನತೆ, ಅದೇ ಭಕ್ತಿ, ವಿನಯ, ಇದು ಆ ಇಡೀ ದೇಸಾಯರ ಮಂಥನದಲ್ಲಿ ಬಂದದ. ಚನ್ನಣ್ಣ ದೇಸಾಯರನ್ನ ನಾನು ಮಡಕೇಶ್ವರಕ್ಕೆ ಬಂದಾಗ ಪ್ರಥಮದಲ್ಲಿ ನೋಡಿ ಸಂತೋಷ ಪಟ್ಟಿದ್ದೇನೆ. ಅವರು ನಮ್ಮ ಮಡಕೇಶ್ವರದಾಗ ಚನ್ನಣ್ಣ ದೇಸಾಯರು, ಮಾನಪ್ಪ ಪತ್ತಾರ, ಆ ನಂತರ ನಮ್ಮ ಶಂಕರಪ್ಪ ತುಂಬಿಗಿ, ಇವರೊಂದು 4-5 ಮಂದಿ, ಬಸಣ್ಣ ತುಂಬಿಗಿ, ಇವರೆಲ್ಲ ಬಿಜಾಪುರದ ಮನುಷ್ಯರ ಭಾಗಕ್ಕೆ ಹೋಗಿ ಅಲ್ಲಿ ಗುರುಗಳಿಂದ ಆಶೀರ್ವಾದ ಮಾಡಿಸಿಕೊಂಡು ದೀಕ್ಷಾವಂತರಾಗಿ ಬಂದು ಮಲ್ಲಯ್ಯನ ಗುಡಿಯಾಗ ನಮ್ಮ ಚನ್ನಣ್ಣ ದೇಸಾಯರು ಪೆಟ್ಟಿಗೆ ಬಾರಿಸ್ಕೊಂತ ವಚನ ಹಾಡೋದು. ನಮ್ಮ ನೌಕರನ ಫ್ಯಾಕ್ಟರಿಗಳು ತಯಾರು ಮಾಡ್ತಿದ್ದಲ್ಲ ಒಂದು ವಸ್ತುವನ್ನ, ಹಾಗೆ ನೌಕರನ ತಯಾರು ಮಾಡೋದು ಪದ್ಧತಿ ಮೆಕಾಲೆ ಶಿಕ್ಷಣ ಪದ್ಧತಿ ಇದು. ಆದ್ರೆ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ರತ್ನತ್ರಯಗಳು ಯಾರು ಅಂತ ಕೇಳಿದ್ರೆ ಸಿದ್ದೇಶ್ವರಪ್ಪಗಳು, ಹಾನಗಲ್ಲ ಗುರುಕುಮಾರ ಸ್ವಾಮಿಗಳು, ಸಿದ್ಧಗಂಗಾ ಪೂಜ್ಯರು, ಇವರು 3 ರತ್ನಗಳಿವು, ನಮ್ಮ ನಾಡಿನ ರತ್ನಗಳು. ಇವರು ಎಂಥ ವ್ಯಕ್ತಿಗಳನ್ನು ತಯಾರು ಮಾಡಿದ್ರಂದ್ರೆ ಚಾರಿತ್ರ್ಯ ಶುದ್ಧಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ತಯಾರು ಮಾಡಿದ್ರು. ಇದು ಭಾರತೀಯ ಶಿಕ್ಷಣ ಪದ್ಧತಿ. ಇದು ಚಾರಿತ್ರ್ಯವಂತ ಮಕ್ಕಳನ್ನು ತಯಾರು ಮಾಡೋದು. ಅಂಥ ನಿಟ್ಟಿನೊಳಗೆ ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮದ ನಮ್ಮ ದೇಸಾಯಿಯವರು ನೋಡಿದಾಗ ಒಂದು ಮನೆತನದ ಭವಿಷ್ಯ ಆ ಮನೆತನದ ಸಂಪತ್ತಿನ ಮೇಲೆ ಅವಲಂಬಿತ ಆಗಿಲ್ಲ ಅಂತ ಹೇಳ್ತಾರೋ. ಒಂದು ಮನೆತನದ ಭವಿಷ್ಯ ಇದರ ಮೇಲೆ ಅವಲಂಬನೆ ಆಗಿಲ್ಲ ಅಂತ ಕೇಳಿದ್ರೆ ಸಂಪತ್ತಿನ ಮೇಲೆ ಅವಲಂಬನೆ ಆಗಿಲ್ಲ, ಆ ಮನೆತನಕ್ಕೆ ಸಿಕ್ಕಿರ್ತಕ್ಕಂಥ ಒಳ್ಳೆಯ ಸಂಸ್ಕಾರದ ಮೇಲೆ ಅವಲಂಬಿತ ಆಗಲಿಕ್ಕೆ ಕಾರಣ ಅಂತ ಕೇಳಿದ್ರೆ ನಮ್ಮ ಚನ್ನಣ್ಣ ದೇಸಾಯಿ ಅವರ ಮಗನಾಗಿರ್ತಕ್ಕಂಥ ದೇಸಾಯಿ ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ನೀವೆಲ್ಲ. ಈ ವೇಳೆ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಸ್ತ್ರಚಿಕಿತ್ಸಕ ಶಿವಾನಂದ ಕುಬಸದ, ಪ್ರಭುಗೌಡ ದೇಸಾಯಿ ಆತ್ಮಕ್ಕೆ ಹತ್ತಿರದ ವ್ಯಕ್ತಿಯಾಗಿದ್ದಾರೆ. ನಾನು ಇಂತಹ ಮಹನೀಯರಿಂದ ಬೆಳೆದೆ ಎನ್ನುವ ದೊಡ್ಡ ಗುಣವಿದೆ. ಅವರು ಕಾಯಕ ದಾಸೋಹ ಜೀವನವನ್ನು ಅಳವಡಿಸಿಕೊಂಡ ದೊಡ್ಡ ವ್ಯಕ್ತಿತ್ವದವರು ಎಂದರು. ಡಾಕ್ಟರ್ ಮಹಾಂತೇಶ ಬಿರಾದಾರ್ ಮಾತನಾಡಿ,
ಕಪ್ಪತಗುಡ್ಡ ಅರಣ್ಯ ಪ್ರದೇಶ ಸಂರಕ್ಷಣೆಯಲ್ಲಿ ನಂದಿವೇರಿ ಮಠದ ಪೂಜ್ಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ನನಗೆ ಅದು ಯಾಕೋ ಪ್ರಭು ದೇಸಾಯಿಯವರು ಅಂದ್ಕೂಡಲೇ ಯಾರ ಜೊತೆನೂ ಮಾತಾಡಿದ ಹಾಗೆ ಆಗ್ತದೆ. ಯಾಕಂತಂದರೆ ಪ್ರಭು ನನ್ನ ಆತ್ಮಕ್ಕೆ ಹತ್ತಿರವಾದಂತಹ ವ್ಯಕ್ತಿ. ಈ ಆತ್ಮಕ್ಕೆ ಹತ್ತಿರವಾದಂತಹ ವ್ಯಕ್ತಿ ನನ್ನ ಎದುರಿಗೆ ಬೆಳೆದಂತಹ ವ್ಯಕ್ತಿ. ಬಹಳ ಸಲ ಇಲ್ಲಷ್ಟೇ ಅಲ್ಲ, ಎಲ್ಲಿದ್ದರು, ಎಲ್ಲ ಸಭೆಗಳಲ್ಲಿದ್ದರು. ಕುಬ್ಸರು ಮಡಿಕೇಶ್ವರಕ್ಕೆ ಬಂದಿದ್ದರಿಂದ ನಾನು ಹಿಂಗಾದೆ ಅಂತ ಹೇಳ್ತಾನೆ. ಅದು ಆತನ ದೊಡ್ಡದನ, ಬಹಳ ದೊಡ್ಡ ಅದಾನ ಅಂತ ತಿಳ್ಕೊಂಡು ಇವರಿಂದ ನಾನು ಮುಂದೆ ಬಂದೆ ಹೇಳ್ತಾನೆ. ನಾನು ಮತ್ತು ಪೂಜ್ಯ ಶಿವಕುಮಾರ ಸ್ವಾಮಿಗಳು ಮಡಿಕೇಶ್ವರದಲ್ಲಿ 7.5 ವರ್ಷಗಳವರೆಗೆ ಇಬ್ಬರು ಜೊತೆಯಾಗಿದ್ದೆವು. ಪ್ರಭುವಿನಲ್ಲಿ ಅಂತಹ ಆತ್ಮಸ್ಥೈರ್ಯ ಇತ್ತು, ಅವರ ಮನೆತನದ ಸಂಸ್ಕಾರ ಇತ್ತು, ಒಳ್ಳೆಯದನ್ನು ಆಸ್ವಾದಿಸುವಂತಹ ಮನಸ್ಸಿತ್ತು. ಹೀಗಾಗಿ ಪ್ರಭುವಾಗಿ ಬೆಳೆದ, ಉಳಿದವರು ಎಲ್ಲೆಲ್ಲೋ ಉಳ್ಕೊಂಡ್ಬಿಟ್ರು. ಚನ್ನಣ್ಣ ದೇಸಾಯಿ ಅವರು ನಾನು ಅದೇ ವೈದ್ಯಾಧಿಕಾರಿಯಾಗಿ ಬಂದಾಗ ನನ್ನ ಎದುರಿಗೆ ಕಂಡಂಥವರು. ಬಹಳ ಸೀದಾ ಸಾದಾ ವ್ಯಕ್ತಿತ್ವ, ಬಹಳ ಸಂಭಾವಿತ ಜನ, ಎತ್ತರದ ನಿಲುವು, ತೆಳ್ಳನೆಯ ವ್ಯಕ್ತಿ, ಮುಖದಲ್ಲಿ ಯಾವಾಗಲೂ ಮುಗುಳ್ನಗೆ, ಯಾವಾಗಲೂ ಗೌರವ ಸೂಸುವಂತಹ ವ್ಯಕ್ತಿ. ಈ ರೀತಿ ಬೆಳೆದ ನಾವೇನು ಬಸವಣ್ಣನವರ ಮಾತುಗಳನ್ನು ಹೇಳ್ತಾ ಕಾಯಕ, ಪ್ರಸಾದ, ದಾಸೋಹ ಅಂತ ಏನು ನಾವು ಮಾತಾಡ್ತೇವೋ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಂಥವನು. ಬಂದದ್ದನ್ನೆಲ್ಲ ಪ್ರಸಾದ ಅಂತ ಸ್ವೀಕರಿಸಿದ. ಕಪ್ಪತ್ತಗುಡ್ಡವನ್ನು ಇವರೊಬ್ಬರು ಸ್ವಾಮಿಗಳಲ್ಲಿ ಮಠ ಮಾಡಿಕೊಂಡು ಇರೋದ್ರ ಮೂಲಕ ಆ ಕಪ್ಪತ್ತಗುಡ್ಡವನ್ನು ಉಳಿಸಿದರು. ಸರ್ಕಾರ, ಪ್ರಭಾವಿ ಮಂತ್ರಿಗಳು ಅದನ್ನು ಆಲ್ರೆಡಿ ಮೈನಿಂಗ್ಗೆ ಕೊಟ್ಬಿಟ್ಟಿದ್ರು. ಇಲ್ಲಿ ಬಹಳ ಉತ್ತಮವಾದಂಥ ಅದಿರು ಸಿಗ್ತದೆ, ಇದನ್ನ ಇಲ್ಲಿ ಮೈನಿಂಗ್ ಆಗಬೇಕು ಅಂತ ಹೇಳಿ ಬೇರೆ ಬೇರೆ ಇಂಡಸ್ಟ್ರಿಯವರು ಬಂದರು. ಈ ಸ್ವಾಮೀಜಿಯವರು ಎಲ್ಲಿವರೆಗೂ ನಿಂತರು ಅಂತಂದ್ರೆ ಆ ಇಂಡಸ್ಟ್ರಿಯವರು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಸ್ವಾಮಿಗಳನ್ನ ಏನಾದರೂ ಮಾಡಿ ಅಲ್ಲಿಂದ ಓಡಿಸ್ಬೇಕು, ನಾವು ಅಲ್ಲಿ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ರು. ಆದರೆ ಸ್ವಾಮಿಗಳು ಗಟ್ಟಿಯಾಗಿ ನಿಂತರು. ಕೊನೆಗೆ ಆ ಕೇಸು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಸುಪ್ರೀಂ ಕೋರ್ಟು ಆ ಕಪ್ಪತ್ತಗುಡ್ಡ ಅರಣ್ಯವನ್ನ ಶಾಶ್ವತ, ಅದು ರಕ್ಷಿತ ಅರಣ್ಯ, ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಮಾಡಲಿಕ್ಕೆ ಈ ಸ್ವಾಮೀಜಿಯವರು ಕಾರಣರಾದರು. ಇದು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳ ನಿರ್ದೇಶಕ ರಾಮನಗೌಡ ಪಾಟೀಲ ಯತ್ನಾಳ್ ಮಾತನಾಡಿ, ವಿದ್ಯೆಯಿಂದಲೇ ಪ್ರಗತಿ ಸಾಧ್ಯ, ಸಮಾಜದ ಏಳ್ಗೆಗೆ ಶಿಕ್ಷಣವೇ ಮೂಲ ಅಸ್ತ್ರ ಎಂದರು. ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಮಹೇಶ ಪೂದ್ದಾರ್ ಕೂಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನನಗೆ ಗೊತ್ತಿದ್ದಿಲ್ಲ ಪ್ರಭುಣ್ಣವ್ರ ತಂದೆಯವ್ರ ಬಗ್ಗೆ, ಆದ್ರೆ ಇವತ್ತು ನಾವು ಪೇಪರ್ನಲ್ಲಿ ಓದೆ RS ಪಾಟೀಲ್ ಸರ್ ಕೇಳ್ಕೊಂಡೆ. ಯಾಕಂದ್ರೆ ಅವ್ರಿಗೆ ಸಂಗೀತದಲ್ಲಿ ಎಲ್ಲಾದ್ರೂ ಒಂದು ಬಹಳ ಒಂದು ರುಚಿ ಇತ್ತು. ಈಗಾಗಲೇ ಸ್ವಾಮಿಗಳು ಹೇಳ್ದಂಗೆ ಮತ್ತು ಮಾತೇಶ್ವರವ್ರು ಹೇಳ್ದಂಗೆ ಪ್ರಭು ಸರ್ಗೂ ಜಾಸ್ತಿ ಈತ ಹೇಳಿದ್ರು ಅವ್ರಿಗೆ. ಆದ್ರೆ ಒಂದು ವಿಶೇಷವಾಗಿ ನಾ ಏನು ಗಮನಿಸಿದಪ್ಪ ಅಂತಂದ್ರೆ ಪೇಪರ್ ಓದ್ಬೇಕಾದ್ರೆ ಎಷ್ಟೇ ಕಷ್ಟ ಇದ್ರೂ ಅವ್ರ ತಂದೆಯವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಧಾರದನೆ ಮತ್ತು ಏನೇ ಇರಲಿ ಒಟ್ಟು ನಮ್ಮ ಮಕ್ಕಳು ಒಳ್ಳೆ ರೀತಿಯನ್ನು ಬೆಳಿಬೇಕಂತೇಳಿ ಅವ್ರು ಏನು ಸ್ಟ್ರಿಕ್ಟ್ ಆಗಿ ಬೆಳೆಸ್ಯಾರ ನನಗೆ ಅನಿಸ್ತಿತ್ತು. ಅದರ ವಿಶೇಷವಾಗಿ ಯಾವ ರೀತಿ ಬಸವಣ್ಣವ್ರು ಹೇಳ್ದಂಗೆ ಪ್ರತಿಯೊಂದೂ ಇವತ್ತು ನಮ್ಮ ದಾಸೋಹ ಕಾರ್ಯಕ್ರಮ ಇರಬೇಕು, ಎಲ್ಲಾನು ನಡೆಸ್ಕೊಂಡು ಹೋಗುವಂಥ ಒಂದು ಏನು ಕಾರ್ಯ ಮಾಡಿದ್ದಾರೆ. ಅದಕ್ಕೆ ಮೊದಲೇದಾಗಿ ಧನ್ಯರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿ, ಶಿಕ್ಷಣ ಭಾಳ ಮುಖ್ಯ ಐತಿ ಈಗಿನ ಕಾಲ. ಅಂತಂದ್ರೆ ಇಟ್ಟು ಮಾತಾಡಕ್ ಶಕ್ತಿ ಬಂದಿದ್ದು ಯಾಕಪ್ಪ ಅಂತಂದ್ರೆ ಶಿಕ್ಷಣ ಸಲುವಾಗಿ. ಎಲ್ಲರೂ ಯಾರು ತಾಯಂದಿರ್ತಾರೆ, ಅವರು ಪೇರೆಂಟ್ಸ್ ಇರ್ತಾರೆ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ. ಆದ್ರೂ ನಮ್ಮ ಸಮಾಜ ಒಂದು ಸ್ವಲ್ಪ ಈಗ ಒಂದು ಇದಕ್ಕೆ ಹಂತಕ್ಕೆ ಬಂದೈತೆ. ಆದ್ರೆ ಸಾಕಷ್ಟು ಸಣ್ಣ ಸಣ್ಣ ಸಮಾಜಗಳು ಇನ್ನೂ ಅದಾವ. ಶಿಕ್ಷಣ ಕೊಟ್ರಪ್ಪ ಅಂತಂದ್ರೆ ನಿಮ್ಮ ಸಮಾಜನೂ ಬೆಳಿತೈತೆ. ಯಾಕಂದ್ರೆ ನಿಮ್ಮ ಸಮಾಜದವರೇ ಶಾಲಿ ಕಲ್ತು ದೊಡ್ಡ ದೊಡ್ಡ ಆಫೀಸರ್ಗಳು ಆಗ್ತಾರೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ನಕ್ಷತ್ರಗಳೇನೆ ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ. ಪ್ರತಿಯೊಬ್ಬರು ಕೂಡ ಈ ತಾರೆ ಜಮೀನ್ ಪರ್ ಅಂತ ಹೇಳ್ತಾರಲ್ಲ, ಈ ಭೂಮಿ ಮೇಲೆ ನಕ್ಷತ್ರಗಳು, ಅದಕ್ಕೆ ಯಾರನ್ನು ನಾವು ಕೀಳಾಗಿ ಕಾಣಬಾರ್ದು, ಯಾರನ್ನು ನಾವು ನಿಕೃಷ್ಟವಾಗಿ ಕಾಣಬಾರ್ದು ಅನ್ನುವಂಥ ಉದ್ದೇಶದಿಂದ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿದ್ದಂತೆ, ಬೇಕಿತ್ತೆ ಭಗವಂತ ಈ ಸೃಷ್ಟಿಯೊಳಗೆ ನನ್ನದೊಂದು ಪಾತ್ರ ಅಂತ. ಹೂವಿಲ್ಲ, ಹಣ್ಣಿಲ್ಲ, ಕೊನೆಗೆ ನೆರಳು ಕೊಡುವಂಥ ಯೋಗ್ಯತೆಯೂ ಇಲ್ಲ, ನನ್ನನ್ನು ಯಾಕೆ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದೆ ಅಂತೇಳಿ ಬಿದಿರು ಕೇಳಿದಾಗ ಬ್ರಹ್ಮ ಹೇಳಿದಂತೆ ಯಾಕೆ ಬೇಕಿಲ್ಲ, ಮನಸ್ಸು ಮಾಡಿ ನೋಡೊಮ್ಮೆ ಅಂತ. ಆಗ ಹಠ ಹಿಡಿದು ಬಿದಿರು ಬೆಳೆಯಿತಂತೆ. ಕೊನೆಗೆ ಕೃಷ್ಣನ ಕೈಯೊಳಗಿನ ಕೊಳಲಾಯಿತಂತೆ. ಸುಮಂಗಲಿಯರಿಗೆ ತುಂಬುವ ಬಾಗಿನ ತುಂಬುವ ಮರವಾಯಿತಂತೆ. ಬಡವನ ಗುಡಿಸಲಿಗೆ ನೆರಳಾಯಿತಂತೆ.
ನಮ್ಮಂತಹ ಎಷ್ಟೋ ಜನ ಮುದ್ದು ಮಕ್ಕಳಿಗೆ ಗೊಂಬೆ ಆಯಿತಂತೆ. ಅಷ್ಟೇ ಅಲ್ಲದೆ ಕೊನೆಗೆ ಹೊತ್ತು ಏಳು ಶವ ಹೊತ್ತಲಿಕ್ಕೆ ಆಧಾರವಾಯಿತಂತೆ. ಇಡೀ ಬಿದಿರಿನ ಜೀವನನೇ ಸಾರ್ಥಕವಾಯಿತಂತೆ. ಹಾಗೆ ಕಾರ್ಯಕ್ರಮದ ರೂವಾರಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ, ತುಮಕೂರು ಸಿದ್ಧಗಂಗಾ ಶ್ರೀಗಳ ಸ್ಮರಣಾರ್ಥ ದಾಸೋಹ ದಿನಾಚರಣೆ ಹಾಗೂ ತಮ್ಮ ತಂದೆಯವರ ಪುಣ್ಯ ಸ್ಮರಣೋತ್ಸವವನ್ನು ಪ್ರತಿ ವರ್ಷ ನಡೆಸಲು ಕುಂಟೋಜಿ ಭಾವೈಕ್ಯ ಮಠದ ಶ್ರೀಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನವೇ ಪ್ರೇರಣೆ ಎಂದು ತಿಳಿಸಿದರು. ಇದು ಪಕ್ಷಾತೀತ, ಜಾತ್ಯತೀತ ಕಾರ್ಯಕ್ರಮವಾಗಿದ್ದು, ತಮ್ಮ ರಾಜಕೀಯ ಜೀವನದಲ್ಲಿ ಗುರುವಾಗಿ ಬಂದವರು ಶಾಸಕ ಬಸನಗೌಡ ಪಾಟೀಲ ಯತ್ನಾಳರು ಎಂದು ಕಾರ್ಯಕ್ರಮವನ್ನ ಸಿದ್ಧಗಂಗಾ ಶ್ರೀಗಳು ಏನಿದ್ರು ಗಣ ಸರ್ಕಾರ ವಿಶ್ವ ದಾಸೋಹ ದಿನ ಅಂತೇನ ಪ್ರಕಟ ಮಾಡೈತಿ. ಆ ದಿವಸನೇ ನಮ್ಮ ತಂದೆಯವ್ರ ಪುಣ್ಯ ಸ್ಮರಣೆ ಮಾಡಬೇಕು ಮತ್ತು ಸಿದ್ದೇಶ್ವರ ಸ್ವಾಮಿಗಳದ್ದು, ಹಾನಗಲ್ಲ ಕುಮಾರಸ್ವಾಮಿಗಳು ಮತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಫೋಟೋವನ್ನು ಇಟ್ಟು ಅದರ ಕೆಳಗೆ ನಮ್ಮ ತಂದೆಯವ್ರದ್ದು ಒಂದು ಫೋಟೋ ಇಟ್ಟು ನಂದು ನಮ್ಮ ಮನೆಯವರು ನಮಸ್ಕಾರ ಮಾಡಿ ಈ ಒಂದು ದಾಸೋಹ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ನನಗೆ ಮಾರ್ಗದರ್ಶನ ಮಾಡಿ ಆ ದಿನ ನನಗೆ ಒಟ್ಟು ನಾ ಎಷ್ಟೇ ಭಾಳ ಸ್ವಚ್ಛ ಇರ್ತೀನಿ ಅಂದರೂ ಆ ದಿವಸ ಅದು ಒಳಗೆ ನನಗೆ ಎತ್ತಿ ಹಾಕ್ತಿರ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಡಾಕ್ಟರ್ ಸಾಹೇಬ್ರ ಬಗ್ಗೆ ಭಾಳಷ್ಟು ಹೇಳಬೇಕು ನಾ ಇನ್ನು. ಆದರೆ ನನಗೆ ಮಾತುಗಳು ಬರಲಾರ್ದಂಗೆ ಆಗ್ಯಾವ. ಅವರೇನಾದರೂ ಅಲ್ಲಿ ಇರದೇ ಇದ್ರೆ ನಾನು ಇವತ್ತು ಇಲ್ಲಿ ಇರ್ತಿದ್ದಿಲ್ಲ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಕಾರಣ 1996ರಿಂದ 30 ವರ್ಷಗಳ ಹಿಂದೆ ನಾನು ಹಿಂಬಾಲಕನಾಗಿ ಅವ್ರು ಕೆಲಸ ಮಾಡಿದಾಗ 98ರಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆದೆ. ಅದಕ್ಕೆ ಮುಂದೆ ಜಿಲ್ಲಾ ಪಂಚಾಯತಿ ಮೆಂಬರ್ನಾಗಲಿಕ್ಕೆ ಕಾರಣೀಕರ್ತರು ಯಾರು ಅಂತಂದ್ರೆ ನಮ್ಮ RS ಪಾಟೀಲ್ ಕೂತ್ಬಾಳ ನಮ್ಮ ಸ್ನೇಹಿತರು. ಯಾಕಂತಂದ್ರೆ ಈಗ ಹೆಂಗೆ ಹೊರಗೆ ಹಾಕ್ಯಾರ ವೆಂಕಟೇಶ್ವರವ್ರು ಅವಾಗ ಹೊರಗೆ ಹಾಕಿದ್ದಾರೆ BJPಯಿಂದ. ಅವಾಗ ಹೊರಗೆ ಹಾಕಿದಾಗ ಮತ್ತು ಒಳಗೆ ತಗೊಂಡು RS ಪಾಟೀಲ್ ನಮ್ಮ ದೋಸ್ತ್ ಜಿಲ್ಲಾ ಪಂಚಾಯತಿ ಮೆಂಬರ್ನಲ್ಲಿ ಟಿಕೆಟ್ ಕೊಟ್ಟರು. ಉಪಾಧ್ಯಕ್ಷ ಆಗಿ ಏನೇನು ಘಟನೆಗಳದು ಚೀಟಿಯಾಗಿ ಹೆಂಗೆ ಬಂತು ಅನ್ನೋದು ಮೆಜಾರಿಟಿ ಇಲ್ಲಾರ್ದು 5 ವರ್ಷ ಉಪಾಧ್ಯಕ್ಷ ಆದಾಗ ಯಾರು ಆಡೋದಿದ್ರು ನಾವು ಬನ್ನಿ ಅಂತ ಹೇಳಕ್ಕೆ ಭಾಳ ಸಂತೋಷ ಅನಿಸ್ತೀವಿ ನಾವು. ಯಾಕಂತಂದ್ರೆ ಇಂತಹ ಪರಮ ಪೂಜ್ಯರ ಆಶೀರ್ವಾದ ನನ್ನ ತಂದೆಯವ್ರ ಮೇಲಿತ್ತು. ನಮ್ಮ ತಂದೆಯವರು ನನಗೆ ಒಳ್ಳೇದಾಗ್ತದಪ್ಪ, ನೀವು ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಯಾವ ಮನುಷ್ಯಾಗ ನಾ ಯಾರಿಂದ ದೊಡ್ಡವನ್ನೇ ಅಂತ ಅರಿವು ಇರ್ತದೋ ಆ ಮನುಷ್ಯ ಇನ್ನಷ್ಟು ಎತ್ತರ್ಕೋತಾನೆ ಅಂತ ಒಂದು ಮಾತೈತಿ. ಅದಕ್ಕೇನದ ಇವರು ನನ್ನ ಕೈ ಹಿಡಿದು ನಡೀತವ್ರು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ಖುಷಿ ಅನಿಸ್ತದೆ. ಯಾಕಂತಂದ್ರೆ ಈ ಕಾರ್ಯಕ್ರಮವನ್ನು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಕೇವಲ ವಿಶ್ವ ದಾಸೋಹ ದಿನವನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡುವಲ್ಲಿ ಏನೇ ಇವತ್ತು ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳಾಗಿದ್ರೆ ಅದಕ್ಕೆ ಕುಂಟೋಜಿಯ ಪರಮ ಪೂಜ್ಯರನ್ನ ಮತ್ತೊಮ್ಮೆ ನೆನೆದು ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಲಿಂಗೈಕ್ಯ ಶ್ರೀ ಹಾನಗಲ್ಲ ಕುಮಾರಸ್ವಾಮಿಗಳು, ತುಮಕೂರು ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಶ್ರೀಗಳು, ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಮಡಿಕೇಶ್ವರದ ಚನ್ನಣ್ಣ ದೇಸಾಯಿ ಅವರ ಭಾವಚಿತ್ರಗಳಿಗೆ ಪ್ರಭುಗೌಡ ದೇಸಾಯಿ ದಂಪತಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಜಂಗಮೋತ್ಸವ ಅಂಗವಾಗಿ ಸ್ವಾಮೀಜಿಗಳಿಗೆ ಪಾದುಕೆ, ಬೆತ್ತ, ಕೊಡೆ, ವಸ್ತ್ರ, ಕಲ್ಲು ಸಕ್ಕರೆ, ಉತ್ತತ್ತಿ ಹಾಗೂ ಗುರುಕಾಣಿಕೆ ಸಮರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ 10 ಜನ ಪೌರಕಾರ್ಮಿಕರಿಗೆ ತುಂಬು ಬಟ್ಟೆ ಸಮೇತ ಗೌರವ ಸಮರ್ಪಣೆ ಮಾಡಲಾಗಿದ್ದು, SSLC ಹಾಗೂ PUC ಸಾಧಕರಿಗೆ ತಲಾ 5,000 ರೂಪಾಯಿ ನಗದು ಪುರಸ್ಕಾರ ಹಾಗೂ ಪಟ್ಟಣದ 60 ವರ್ಷ ದಾಟಿದ ಗಣ್ಯ ಹಿರಿಯ ನಾಗರಿಕರಿಗೆ ವಾಕಿಂಗ್ ಸ್ಟಿಕ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿಂದಗಿ ಪ್ರಭು ಸಾರಂಗ ಮಠದ ಶ್ರೀ ಪ್ರಭು ಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಮತಗಿ ಹುಚ್ಚೇಶ್ವರ ಮಹಾಸ್ವಾಮಿಗಳು, ಮಸೂತಿಯ ಪ್ರಭುಕುಮಾರ ಮಹಾಸ್ವಾಮಿಗಳು, ಗುಳೇದಗುಡ್ಡದ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕುಂಟೂಜಿ ಭಾವೈಕ್ಯ ಮಠದ ಶ್ರೀಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು. ವಚನ ವಂದನೆಯನ್ನು ಸಾಧನಾ ಮಹಿಳಾ ಒಕ್ಕೂಟ ಹಾಗೂ ಕುಂಟೋಜಿಯ ಯಶಸ್ವಿನಿ ಮಹಿಳಾ ಸಂಘದ ಸದಸ್ಯರು ಅಕ್ಕಮಹಾದೇವಿಯ 21 ವಚನಗಳ ಪಠಣದ ಮೂಲಕ ನೆರವೇರಿಸಿದ್ರು.
ಕಾರ್ಯಕ್ರಮದಲ್ಲಿ ಬಸವ ಮಹಾಮನೆ ಬಳಗ, ವೀರಶೈವ ಲಿಂಗಾಯತ ಸಮಾಜ, ಚಿನ್ಮಯಿ ಜೇಸಿ ಗೆಳೆಯರ ಬಳಗ, ಹಸಿರು ತೋರಣ ಗೆಳೆಯರ ಬಳಗ, ಮಹಾಮನೆ ಬಳಗದ ಸದಸ್ಯರು ಸೇರಿದಂತೆ ಪಟ್ಟಣದ ಗಣ್ಯರು ಹಾಗೂ ನಾಗರಿಕರು, ಪ್ರಭುಗೌಡ ದೇಸಾಯಿ ಅಭಿಮಾನಿಗಳು, ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಪ್ರಾಸ್ತಾವಿಕ ನುಡಿಯನ್ನು ಆರ್.ಎಸ್. ಪಾಟೀಲ್ ಕುಚಬಾಳ ಮಾಡಿದ್ರು. ಹೇಮಾ ಬಿರಾದಾರ್ ನಿರೂಪಿಸಿ ವಂದಿಸಿದ್ರು. ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ ಸಮುದ್ರದ